ಎನುತಹವನು ಹಿಡಿಯೇ ಪರಮಾಧಾರಲಿ ಮಹಾವೀರನ ಕೈಯನು ಏರಿದನಾಸಿತ ಪ್ರಜ್ಞನು ಆ ದೇವ ಪಾಲಕಿಯನು ಮೊದಲವನು ಏರಿ ಅಧಿಕ ಹವ ಪರಿಣಾಮ ವಿಶುದ್ಧಿಯನು ಹತ್ತಿ ಕುಳಿತನ ಬಳಿಕ ಪಲ್ಲಕ್ಕಿಯನು ಹತ್ತುವಂತೆ ಗುಣಸ್ಥಾನಗಳೆನ್ನುವ ಆ ನಿಚ್ಚಣಿಕೆಯನು ಮತ್ತ ಕೇವಲ ಜ್ಞಾನವೆನ್ನುವ ರತ್ನ ಸೋಪಾನಗಳನ್ನು ಎದ್ದಿತಾಗ ವಿವಾದವು ಉಂಟಾಗುವಂತೆ ಮೇಘಗಳ ನಡುವೆ ಸಂಘರ್ಷವು ಎತ್ತುವುದಾರೆಂದು ಮೊದಲು ಆ ತ್ರಿಲೋಕನಾಥನವನ ಪಲ್ಲಕ್ಕಿಯನು ಹೂಡಲಾ ದೇವತೆಗಳು ತಮ್ಮ ಪಾದಶರಗಳನ್ನು ಜಳುಪಿದರು. ಮಾನವರು ತಮ್ಮ ತರ್ಕಗತ್ತಿಗಳನ್ನು ನಡೆದ ಬಳಿಕದಲ್ಲಿಂತು ವಾಕ್ಸಮರವು ಕೆಲ ಕಾಲ ವಾದಿಸಿದ ರಾಮನುಜರು ಯುಕ್ತಿಯಿಂದಲೇ ಯಾರು ದೀಕ್ಷಿತರಾಗುವರೋ ಮಹಾವೀರರೊಡನೆ ಇಹುದು ಅವರಿಗೆ ಮಾತ್ರವೇ ಹೊರಲು ಅಧಿಕಾರವು ಎಂದ್ವಾ ಹೆದರಿದರು ಸುರರದಕ್ಕೆ ಸಂಯಮವನ್ನವರು ಧರಿಸಲಾಶಕ್ಯರಾದ ಕಾರಣಕ್ಕೆ ಹಿಗ್ಗುತ್ತಲಾ ಜನರು ಬಂದಂತೆ ಹೊಲದಲ್ಲಿ ಬಂಗಾರದ ಬೆಳಸಿಗೆ ಬಿದ್ದಂತೆ ತಟ್ಟೆಗೆ ಸ್ವಾದಿಷ್ಟ ಲಡ್ಡುಗೆ ಆ ಹೊತ್ತು ಆ ಹೊನ್ನ ಪಲ್ಲಕ್ಕಿಯನು ತಮ್ಮ ಹೆಗಲಲ್ಲಿ ಆ ನಡೆದರೇಳು ಹೆಜ್ಜೆಗಳನ್ನು ಹರುಷದಲ್ಲಿ ಅರಮನೆಯಿಂದ ಮಹಾವೀರ ಹೊರಡ್ತಾ ಇದ್ದಾನೆ. ಅವನ ಜೊತೆ ದೇವತೆಗಳು, ಅರಮನೆಯ ಪರಿಷತ್ ಜನರು ಎಲ್ಲರೂ ಕೂಡ ಅವನು ದೀಕ್ಷೆಗೆ ಹೋಗ್ತಕ್ಕಂಥದ್ದನ್ನು ಬೀಳ್ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ. ಆಗ ಮಹಾವೀರನ ಕೈಯನ್ನೇ ಹಿಡಿದುಕೊಂಡು ದೇವಾದಿದೇವ ಆ ದೇವತೆಗಳು ಹೇಳ್ತಾರಂತೆ, ನೀನು ಆ ದೇವತೆಗಳೇ ನಿರ್ಮಾಣ ಮಾಡಿರ್ತಕ್ಕಂಥ ಪಲ್ಲಕ್ಕಿಯನ್ನು ನೀನು ಏರ್ಬೇಕಪ್ಪ ಈಗ ಅಂಥೇಳಿ. ಮತ್ತು ನಿನಗೆ ವಿಶುದ್ಧಿ ಪ್ರಾಪ್ತವಾಗಿದೆ. ಮನುಷ್ಯನಿಗೆ ಗುಣಸ್ಥಾನ ಅಂತ ಕರಿತೀವಿ. ಅವನ ಆ ಮೋಕ್ಷದ ಕೇವಲ ಜ್ಞಾನ ಎನ್ನುವ ಆ ರತ್ನ ಸೋಪಾನಗಳ ಗುಣಸ್ಥಾನವನ್ನು ಹೇಳಬೇಕು. ಶ್ರಾವಕರಲ್ಲೂ ಕೂಡ ನೆಲೆಗಳ ಬಗ್ಗೆ ಹೇಳಲಾಗ್ತದೆ ಅಲ್ವಾ. 1ನೇ ನೆಲೆ, 2ನೇ ನೆಲೆ, 10 ನೆಲೆಗಳ ಬಗ್ಗೆನೂ ಕೂಡ ಇದೆ. ಆಗ ಪಲ್ಲಕ್ಕಿಯನ್ನು ಹೊರತಕ್ಕಂಥ ಸಮಯದಲ್ಲಿ ವಿವಾದ ಉಂಟಾಗ್ತದೆ. ಹೇಗೆ ಮೇಘಗಳು ಮೋಡಗಳ ನಡುವೆ ಸಂಘರ್ಷ ಆಗ್ತದಲ್ಲ, ಹಾಗೆ ಇಲ್ಲಿ ಸುರರು ಮತ್ತು ಮನುಷ್ಯರ ನಡುವೆ ಒಂದು ಸಂಘರ್ಷ. ಯಾರು ಆ ವರ್ಧಮಾನನ ಪಲ್ಲಕ್ಕಿಯನ್ನು ಹೊರತಕ್ಕಂಥದ್ದು, ಮೊದಲು ಮುಟ್ಟಿ ಹೊರತಕ್ಕಂಥದ್ದು ಅಂಥೇಳಿ. ದೇವತೆಗಳೂ ಕೂಡ ವಾದದ ಬಾಣಗಳನ್ನು ಬಿಡ್ತಾರೆ. ಈ ಕಡೆ ಮನುಷ್ಯರು ತರ್ಕದಲ್ಲಿ ಬಹಳ ತೀಕ್ಷ್ಣರವರು, ಅವರು ಕೂಡ ತರ್ಕವನ್ನು ಮಾಡ್ತಾರೆ. ಹೀಗೆ ಕೆಲ ಕಾಲ ಯುಕ್ತಿ, ಭಕ್ತಿ, ಶಕ್ತಿಯಿಂದ ಅವರು ಸಂವಾದವನ್ನು ಮಾಡ್ತಾ ಇರ್ತಕ್ಕಂಥ ಸಮಯದಲ್ಲಿ ಯಾರು ಮಹಾವೀರರ ಜೊತೆ ದೀಕ್ಷೆ ತೆಗೆದುಕೊಳ್ತಾರೋ ಅವರಿಗೆ ಅದನ್ನು ಪಲ್ಲಕ್ಕಿಯನ್ನು ಹೊರತಕ್ಕಂಥ ಅಧಿಕಾರ ಅಂತ. ಹೀಗೆ ಸುರರು ಅದಕ್ಕೆ ಸ್ವಲ್ಪ ಹೆದರ್ಕೊಳ್ತಾರೆ. ಯಾಕೆಂದರೆ ಅವರಲ್ಲಿ ಸಂಯಮ ಇರೋದಿಲ್ಲ. ಈಗ ಹೇಗೆ ಜನ ಹೇಗೆ ತಮ್ಮ ಹೊಲದಲ್ಲಿ ಆ ಒಂದು ಹೊಲದಲ್ಲಿ ಹೇಗೆ ಅಡುಗೆ ಮನೆಯಲ್ಲಿ ಸ್ವಾದಿಷ್ಟ ಅಡುಗೆ ಲಡ್ಡು ಉಂಟಾಗ್ತದೋ, ಹಾಗೆ ಹೊಲದಲ್ಲಿ ಬಂಗಾರದ ಬೆಳೆ ಬೆಳೆಯುತ್ತೋ, ಹಾಗೆ ಮನುಷ್ಯರು ಕೂಡ 7 ಹೆಜ್ಜೆಗಳನ್ನು ವರ್ಧಮಾನನನ್ನು ಕುಳಿತಿರ್ತಕ್ಕಂಥ ಪಲ್ಲಕ್ಕಿಯನ್ನು ಹೊರತಾರಂತೆ. ಎಂತಹ ಮನೋಜ್ಞವಾದ ವರ್ಣನೆ ಇಲ್ಲಿ ಬರ್ತಾ ಇದೆ. ದೀಕ್ಷಾ ಕಲ್ಯಾಣ ಸಂಪುಟ ಭಕ್ತಿರಸಕ್ಕೆ ಆಕರವಾದದ್ದು. ನಮಸ್ಕಾರ.